ಫ್ರೆಂಡ್ಸ್ ನಿಮಗೆಲ್ಲ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಈಗಾಗಲೇ ನಿಮಗೆ ಗೊತ್ತಿದೆ 2024ರಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು BMTC ಈ ಎರಡೂ ಹುದ್ದೆಗಳಿಗೆ ಸೇಮ್ ಸಿಲೆಬಸ್ ಇದೆ. ಈ ಸಿಲೆಬಸ್ಸಲ್ಲಿ ಪೇಪರ್ ಫಸ್ಟ್ ಜನರಲ್ ಸ್ಟಡೀಸ್ ಏನಿದೆ ಅದರಲ್ಲಿ ಕೆಲವು ಬೇಸಿಕ್ ಸ್ಟ್ಯಾಟಿಕ್ GK ಪ್ರಶ್ನೆಗಳು ಹೇಗಿದೆ ಅಂತ ನಾನು ಇವತ್ತು ಮಾತಾಡ್ತೀನಿ. ಅಂದರೆ ಇದೇ ವರ್ಷ 2024ರಲ್ಲಿ ನಡೆದಿರ್ತಕ್ಕಂಥ ಕೆಲವು ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳ ಆಧಾರದ ಮೇಲೆ ಮುಂದಿನ ಪರೀಕ್ಷೆಯಲ್ಲಿ ಹೇಗೆ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಹಾಗಾದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ನೀವು ಗಮನಿಸಿರುವಂತೆ ಮತ್ತು ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪಲ್ಲಿ ಸುಮಾರು ನಿಮಗೀಗ ಬೀಟ್ ಫಾರೆಸ್ಟರ್ ಮತ್ತು ಲ್ಯಾಂಡ್ ಸರ್ವೇರ್ ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹಾಗೆ TET ಮ್ಯಾಥ್ಸ್ ಇರ್ಬೋದು, ಇತ್ತೀಚೆಗೆ ಸುಮಾರು ವಿಷಯಗಳ ಬಗ್ಗೆ ನಾವೀಗ ಆನ್ಲೈನ್ ಕ್ಲಾಸ್ ಸಹ ನೀಡ್ತಾ ಇದ್ದೇವೆ. ಬಟ್ ಇಲ್ಲಿ ಒಂದು ಇನ್ಫಾರ್ಮೇಷನ್ ನಿಮಗಿರಲಿ, ಈಗಾಗಲೇ ನಾವು ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಆನ್ಲೈನ್ ಟೀಚಿಂಗನ್ನು ಮಾಡ್ತಾ ಇದ್ದೀವಿ. ಆನ್ಲೈನ್ ಟೀಚಿಂಗ್ ಹೇಗೆ ಅಂದರೆ ಇದರಲ್ಲಿ ರೆಕಾರ್ಡೆಡ್ ವೀಡಿಯೋಸ್ ಇರುತ್ತೆ. ಅಟ್ಲೀಸ್ಟ್ ನೀವೀಗ ಒಂದು ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಾಗ ಒಂದು 100 ವೀಡಿಯೋಸ್ ಇರುತ್ತೆ. ಮತ್ತು ಡೈಲಿ 2 to 3 ವೀಡಿಯೋಸನ್ನು ನಾವೇನು ಮಾಡ್ತೀವಿ ಇದರಲ್ಲಿ ಮತ್ತೆ ಹಾಕ್ತಾ ಹೋಗ್ತೇವೆ. ಅದರ ಜೊತೆಗೆ ನಿಮಗೆ ಟೆಸ್ಟ್ ಸೀರೀಸನ್ನು ಕೊಡ್ತೇವೆ. ಅದರ ಜೊತೆಗೆ ನಿಮಗೆ ವಿಶೇಷವಾಗಿ ಇದರಲ್ಲಿ ಒಂದು ಕ್ವಶನ್ ಪೇಪರ್ ಅನಾಲಿಸಿಸ್ ವೀಡಿಯೋಗಳ ಲಿಂಕನ್ನು ಸಹ ಹಾಕ್ತೇವೆ. ಹಾಗಾಗಿ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಲ್ಯಾಂಡ್ ಸರ್ವೇರಿಗೆ ನೀವೇನು ಮಾಡ್ಬೋದು, ಮೊಬೈಲಲ್ಲಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಇದಾದಮೇಲೆ ನಮ್ಮ ಮೊಬೈಲ್ ಆ್ಯಪಲ್ಲಿ ಏನು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಏನಿದೆ, ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಈಗಾಗಲೇ ಆನ್ಲೈನಲ್ಲಿ ಮತ್ತು ಆಫ್ಲೈನಲ್ಲಿ ಎರಡಲ್ಲೂ ಸಹ ಪೇಪರ್ 1 ಪೇಪರ್ 2 ಬಗ್ಗೆ ನಾವು ಟೀಚ್ ಮಾಡ್ತಾ ಇದ್ವಿ. ಲ್ಯಾಂಡ್ ಸರ್ವೇರಿಗೆ ಮ್ಯಾಥಮೆಟಿಕ್ಸ್ ಸಹ ಸಪ್ರೇಟ್ ಪೇಪರ್ ಸಿಗುತ್ತೆ ನಿಮಗೆ. ನೋಡಿ, ಇಲ್ಲಿ BMTC ಮತ್ತು ಈ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಸೇಮ್ ಸಿಲೆಬಸ್ ಇರೋದ್ರಿಂದ ಪೇಪರ್ ಫಸ್ಟ್ GK ಮತ್ತು ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ ಆನ್ಲೈನ್ ಆಫ್ಲೈನ್ ಎರಡೂ ಇದೆ. ಆನ್ಲೈನಲ್ಲಿ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಅಡ್ರೆಸ್ಸನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಅಮೌಂಟ್ ಕೊಟ್ಟು ಇವತ್ತೇ ವೀಡಿಯೋಸನ್ನು ನೋಡ್ಬೋದು. ಸುಮಾರು 2 ಆ್ಯಪಿಂದ ನಿಮಗೆ ಲ್ಯಾಂಡ್ ಸರ್ವೇರ್ ಮತ್ತು ಈ ಒಂದು VA 400 ವೀಡಿಯೋಸ್ ಸಿಗುತ್ತೆ. ನೀವೀಗ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಿಮಗೆ ಸುಮಾರು 100+ ವೀಡಿಯೋಸ್ಗಳು ನಿಮಗೆ ಅವೈಲೇಬಲ್ ಇದೆ. ಮುಂದೆ ನಿಮಗೆ ಇನ್ನೂ ವೀಡಿಯೋಸ್ಗಳೇನಾಗುತ್ತೆ ಡೈಲಿ 2 ಇದಕ್ಕೆ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಅದನ್ನು ನೀವು ಗಮನಿಸ್ತಾ ಇರಬೇಕು. ವಿತ್ GK ಮತ್ತು ಕರೆಂಟ್ ಅಫೇರ್ಸಲ್ಲೂ ಸಹ ವೀಡಿಯೋಗಳನ್ನು ಮಾಡ್ತಾ ಹೋಗ್ತೇವೆ. ವಿಶೇಷವಾದಂಥ ಅಂಶಗಳನ್ನು ಗಮನಿಸಬೇಕು. ಹಾಗಾದರೆ ಮುಂಬರುವ ನಿಮ್ಮ ಪರೀಕ್ಷೆಗೆ ಇಂದಿನ ಪೊಲೀಸ್ ಎಕ್ಸಾಮ್ ಮತ್ತು ಇತ್ತೀಚೆಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಕುರಿತು ನಾನೀಗ ಮಾತಾಡ್ತಾ ಹೋಗ್ತೇನೆ. ನೋಡಿ, ಒಂದು ಸಿಂಪಲ್ ಆಗಿರೋ ಪ್ರಶ್ನೆಯನ್ನು ಕೇಳ್ತಾ ಹೋಗಿದ್ದಾನೆ. GS ಅಲ್ಲಿ ಸ್ಟ್ಯಾಟಿಕ್ GK ವಿತ್ ಕರೆಂಟ್ ಅಫೇರ್ಸಲ್ಲಿ ನಿಮಗೆ ವಿಶ್ವಸಂಸ್ಥೆ ಆರ್ಗನೈಜೇಷನ್ಸ್ ಬಗ್ಗೆ ನಾನೀಗ ಸಿಲೆಬಸ್ಸಲ್ಲಿ ಹೇಳಿರುವಂತೆ 2 to 3 ಕ್ವಶನ್ಸ್ ಇದ್ದೇ ಇರುತ್ತೆ ಅಂತ ಹೇಳಿದ್ದೀನಿ. ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್, ಈಗ UNESCO ಇರ್ಬೋದು, UN ಇರ್ಬೋದು, UNICEF ಇರ್ಬೋದು, IMF IBRD ಇರ್ಬೋದು, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ಸ್ ಇರ್ಬೋದು, ಹೆಲ್ತ್ ಆರ್ಗನೈಜೇಷನ್ಸ್, ಲೇಬರ್ ಆರ್ಗನೈಜೇಷನ್ಸ್, ಇವೆಲ್ಲದರ ಮೇಲೆ. ಒಂದನೇ ಪ್ರಶ್ನೆ ಹೀಗಿದೆ, ಲಾಸ್ಟ್ ಪೊಲೀಸ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಅಂದರೆ UNO ಏನಿದೆ, UN ಒಂದಿಗೆ ಕೆಲಸ ಮಾಡುವ ವಿಶ್ವಸಂಸ್ಥೆ ವಿಶೇಷ ಸಂಸ್ಥೆಯಾಗಿದೆ ಅಂತ ಹೇಳಿದೆ. ನೋಡಿ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಒಂದಿದೆ. ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಒಂದಿದೆ. UNDPಗೆ ಸಂಬಂಧಿಸಿದಂತೆ UNDPಗೆ ಸಂಬಂಧಿಸಿದಂತೆ ನಿಮ್ಮ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಮೆಜರ್ಮೆಂಟ್ ಮಾಡೋ ಸಂಸ್ಥೆ ಅದು UNDP. ನೆಕ್ಸ್ಟು ಎರಡನೇ ಆಪ್ಷನ್ಸಲ್ಲಿ ಏನಿದೆ ನಿಮಗೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ಸ್ ಇದೆ. ಥರ್ಡ್ ಆಪ್ಷನ್ಸಲ್ಲಿ ಏನಿದೆ ನಿಮಗೆ ಯುನೈಟೆಡ್ ನೇಷನ್ ಎನ್ವೈರ್ನ್ಮೆಂಟ್ ಪ್ರೋಗ್ರಾಮ್ಸ್ ಬಗ್ಗೆ ಇದೆ. ಫೋರ್ತ್ ಆಪ್ಷನ್ಸಲ್ಲಿ ಏನಿದೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ಸ್ ಬಗ್ಗೆ ಇದೆ. ಹಾಗಾದರೆ ಇವನೇನು ಹೇಳ್ತಾ ಇದ್ದಾನೆ, ವಿಶ್ವಸಂಸ್ಥೆಯೊಂದಿಗೆ ಒಂದು ಯಾವ ಸಂಸ್ಥೆಯಾಗಿದೆ, ಕೆಲಸ ಮಾಡುವ ವಿಶ್ವಸಂಸ್ಥೆಯೊಂದಿಗೆ ಕೆಲಸ ಮಾಡುವ ಸಂಸ್ಥೆ ಯಾವುದಾಗಿದೆ ಅಂತ ಕೇಳಿದೆ. ನೀವೊಂದು ಲಾಜಿಕಲಾಗಿ ಸ್ಟ್ಯಾಟಿಕ್ GKಯಲ್ಲಿ ವರ್ಕ್ ಮಾಡೋದಾದರೆ ನೋಡಿ, ಇಲ್ಲಿ ಇದು ಪ್ರೋಗ್ರಾಮ್ಸ್, ಇದು ಪ್ರೋಗ್ರಾಮ್ಸ್, ಇದು ಪ್ರೋಗ್ರಾಮ್ಸ್, ಸಂಸ್ಥೆ ಅಂತ ಇರೋದು ಇದೊಂದೇ. ನೀವು ಈ ರೀತಿಯಾಗೂ ಡೈರೆಕ್ಟ್ ಆನ್ಸರ್ ಮಾಡ್ಬೋದು. ವಿಶ್ವ ಆರೋಗ್ಯ ಸಂಸ್ಥೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಲೈಕ್ ದಿಸ್ ನೀವು ಇವನ್ನ ಓದುವಾಗ ಈಗ ಪ್ರೆಸೆಂಟ್ ಅಫಿಷಿಯಲ್ ಲ್ಯಾಂಗ್ವೇಜ್ 6 ಬಗ್ಗೆ ಓದ್ತೀರಾ, 193 ಕಂಟ್ರೀಸ್ ಬಗ್ಗೆ ಓದ್ತೀರಾ, ಪರ್ಮನೆಂಟ್ ಮತ್ತು ನಾನ್ ಪರ್ಮನೆಂಟ್ ಕಂಟ್ರೀಸ್ ಬಗ್ಗೆ ಓದ್ತೀರಾ. ಲೈಕ್ ದಿಸ್ 5 ಸಬ್ ಆರ್ಗನ್ಸ್ ಬಗ್ಗೆ ಓದ್ತೀರಾ. 6 ಇತ್ತು, ಈಗ ಟ್ರಸ್ಟಿಶಿಪ್ ಕೌನ್ಸಿಲ್ ಇಲ್ಲ, 5 ಆರ್ಗನ್ಸ್ ಬಗ್ಗೆ ಓದ್ತೀರಾ. ಈಗ ಪ್ರೆಸೆಂಟ್ ಈ ಸ್ಪೆಷಲೈಸ್ಡ್ ಏಜೆನ್ಸಿ ಆಫ್ UNO ಅಂತ ಕರಿತೀವಿ. 15 ಸ್ಪೆಷಲೈಸ್ಡ್ ಏಜೆನ್ಸಿ ಈಗ ವಿಶ್ವಸಂಸ್ಥೆಯಲ್ಲಿದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ಥರ ಪ್ರಶ್ನೆಗಳನ್ನ ಕೇಳಿದಾಗ ಆ ಸ್ಪೆಷಲೈಸ್ಡ್ ಏಜೆನ್ಸಿಗಳ ಬಗ್ಗೆ ಗೊತ್ತಿರಬೇಕು. ಮೇಜರಾಗಿ ಕೇಳೋ ಪ್ರಶ್ನೆಗಳನ್ನು ನಾನು ಹೇಳ್ತೀನಿ ಇಲ್ಲಿ. ನೋಡಿ, ವಿಶ್ವಸಂಸ್ಥೆಯಲ್ಲಿ ಇಲ್ಲಿ ವಿಶೇಷವಾಗಿ ಏನು ಕೇಳ್ಬೋದು,
ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ಸ್ ಬಗ್ಗೆ ಕೇಳ್ಬೋದು, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ಸ್ ಬಗ್ಗೆ ಕೇಳ್ಬೋದು, ಇಂಟರ್ನ್ಯಾಷನಲ್ ಮಾರಿಟೈಮ್ ಆರ್ಗನೈಜೇಷನ್ಸ್ ಬಗ್ಗೆ ಕೇಳ್ಬೋದು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಬಗ್ಗೆ ಕೇಳ್ಬೋದು, IMF ಬಗ್ಗೆ ಕೇಳ್ಬೋದು, ನೆಕ್ಸ್ಟು ಈ ಯುನೆಸ್ಕೋ ಬಗ್ಗೆ ಕೇಳ್ಬೋದು, ನೆಕ್ಸ್ಟ್ ನಿಮಗೆ ಇಂಟರ್ನ್ಯಾಷನಲ್ ಸಿವಿಲ್ ಅವಿಯೇಷನ್ ಆರ್ಗನೈಜೇಷನ್ಸ್ ಕೇಳ್ಬೋದು. ಈ ಥರ ಸುಮಾರು 15 ಸಂಸ್ಥೆಗಳೇನಿದೆ, 15 ಸಂಸ್ಥೆಗಳು ಇದರೊಂದಿಗೆ ಈಗ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿಯಾಗಿ ಕೆಲಸ ಮಾಡ್ತಾ ಇದೆ. ವಿಶ್ವಸಂಸ್ಥೆಯೊಂದಿಗೆ ಸ್ಪೆಷಲೈಸ್ಡ್ ಏಜೆನ್ಸಿಯಾಗಿ ಕೆಲಸ ಮಾಡ್ತಾ ಇದೆ. ಬಟ್ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಸೇರಲ್ಲ ಅಂತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ. ಎಸ್, ಈಗ ವಿಶ್ವಸಂಸ್ಥೆ ಇದು ಸಪ್ರೇಟ್ ಬಾಡಿ ಅದು, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ಸ್. ಈಗ ಸ್ಪೆಷಲೈಸ್ಡ್ ಏಜೆನ್ಸಿ ಸುಮಾರು 15 ಏಜೆನ್ಸಿಗಳು ಇದೇ ರೀತಿಯಾಗಿ ವರ್ಕ್ ಮಾಡ್ತಾ ಇದೆ. ಅದರಲ್ಲಿ ಇದು ಸಹ ಒಂದಿದೆ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಸಹ ಇಲ್ಲಿ ಒಂದಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಮುಂದೆ ಈ ಥರ ಪ್ರಶ್ನೆಗಳನ್ನು ಕೇಳ್ಬೋದು. ಇದರಲ್ಲಿ ಯಾವುದಿದೆ ಇಲ್ಲ ಅನ್ನೋದನ್ನು ನೀವು ಚೆನ್ನಾಗಿ ತಿಳ್ಕೋಬೇಕು. ವಿಶ್ವಸಂಸ್ಥೆಯ ಬಗ್ಗೆ ವಿಶೇಷವಾಗಿ ಏನೆಲ್ಲ ವರ್ಕ್ ಆಗ್ಬೋದು, ವಿಶ್ವಸಂಸ್ಥೆ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಅದರ ಪ್ರೋಗ್ರಾಮ್ಸ್ ಬಗ್ಗೆ, ಅದರ ವಿಷಯಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಸ್ನೇಹಿತರೆ. ಎಸ್, ಅದಾದ ನಂತರ ಚಂದ್ರಯಾನ 3ಕ್ಕೆ ಸಂಬಂಧಿಸಿದಂತೆ ಲ್ಯಾಂಡರ್ ಮತ್ತು ರೋವರ್ ಹೆಸರನ್ನು ಕ್ರಮವಾಗಿ ಏನು ಅಂತ ಹೇಳಿದ್ದಾನೆ. ಯಾಕೆಂದರೆ ನಮಗೆ ಈಗಾಗಲೇ ಚಂದ್ರಯಾನ 1 ಆ್ಯಂಡ್ 2 ಆ್ಯಂಡ್ 3 ಬಗ್ಗೆ ನಾವು ಮಾತಾಡಿದ್ವಿ. ನೋಡಿ, ಇಲ್ಲಿ ಈ ಚಂದ್ರಯಾನ 1 ಬಗ್ಗೆ, ಹಾಗೆ ಚಂದ್ರಯಾನ 2 ಬಗ್ಗೆ, ಹಾಗೆ ಚಂದ್ರಯಾನ 3 ಬಗ್ಗೆ ನಾವು ನೋಡೋದು. ನೋಡಿ, ಚಂದ್ರಯಾನ 1 2008 ಅಕ್ಟೋಬರ್ 22ಕ್ಕೆ ಇದು ಲಾಂಚ್ ಆಗಿತ್ತು. ಹಾಗೆ 2019 ಈ ಒಂದು ಜುಲೈ 22ಕ್ಕೆ ಲಾಂಚ್ ಆದಂಥದ್ದು ಯಾವುದು ಅಂದರೆ ಚಂದ್ರಯಾನ 2 ಫೇಲ್ಯೂರ್ ಆಯಿತು. ನೋಡಿ, ಚಂದ್ರಯಾನ 3 ಅಂತಕ್ಕಂಥದ್ದು 2023 ಇದು ಜುಲೈ 14ನೇ ತಾರೀಕು ಏನಾಯಿತು ಅಂದರೆ ಇದು ಲಾಂಚ್ ಆಯಿತು. ಇದು ಜುಲೈ 14ನೇ ತಾರೀಕು ಲಾಂಚ್ ಆಗಿ ಇದು ಆಗಸ್ಟ್ 23ಕ್ಕೆ ಏನಾಯಿತು ಅಂದರೆ ಲ್ಯಾಂಡ್ ಆಯಿತು. ಅಂದರೆ ಅಲ್ಲಿ ಲ್ಯಾಂಡ್ ಆದಂಥದ್ದು. ಹಾಗಾಗಿ ಆಗಸ್ಟ್ 23ನ್ನು ನಾವು ನ್ಯಾಷನಲ್ ಸ್ಪೇಸ್ ಡೇ ಅಂತ ಕರಿತಾ ಇದ್ವಿ. ಇದು ಲ್ಯಾಂಡ್ ಆದಮೇಲೆ ಆಗಸ್ಟ್ 23ಕ್ಕೆ ಲ್ಯಾಂಡ್ ಆದಮೇಲೆ ಇಲ್ಲಿ 2 ಅಂಶಗಳನ್ನು ಪ್ರಶ್ನೆ ಕೇಳ್ತಾ ಹೋಗಿದ್ದಾನೆ. ಏನು ಕೇಳಿದ್ದಾನೆ? ವಿಕ್ರಮ್ ಮತ್ತು ಪ್ರಜ್ಞಾ, ವಿಕ್ರಮ್ ಮತ್ತು ಆದಿತ್ಯ ಮತ್ತು ವಿಕ್ರಮ್, ಪ್ರಜ್ಞಾ ಮತ್ತು ಆದಿತ್ಯ ಅಂತ. ನೋಡಿ, ಇಲ್ಲಿ ಫಸ್ಟು ಅಕ್ಟೋಬರ್ 22 ಚಂದ್ರಯಾನ 1, ಚಂದ್ರಯಾನ 2 ಜುಲೈ ಮತ್ತು ಜುಲೈ 14ಕ್ಕೆ ಚಂದ್ರಯಾನ 3. ಈ ಥರ 3 ಕ್ವಶನ್ಸು ಸಹ ನಿಮಗೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೊಡ್ಬೋದು. ಈಗಾಗಲೇ ಆಗಸ್ಟ್ 23 ಜುಲೈ 14 ಪ್ರಶ್ನೆಗಳು ಬಂದಿದೆ. ನ್ಯಾಷನಲ್ ಸ್ಪೇಸ್ ಡೇ ಅಂತ ಕರಿತೀವಿ, ಬಾಹ್ಯಾಕಾಶ ದಿನ ಅಂತ ಕರಿತೀವಿ. ನೋಡಿ, ಆಗಸ್ಟ್ 23 ಆದಮೇಲೆ ಲ್ಯಾಂಡ್ ಆದಮೇಲೆ ಲ್ಯಾಂಡರ್ ಹೆಸರು ಕರೆಕ್ಟಾಗಿ ಕೇಳಿದ್ದಾನೆ. ಇಲ್ಲಿ 1, 2 ಕರೆಕ್ಟಾಗಿ ಗೊತ್ತಿರಬೇಕು. ವಿಕ್ರಮ್ ಅಂತಕ್ಕಂಥದ್ದು ಲ್ಯಾಂಡರ್ ಅಂತ ಗೊತ್ತಿರಬೇಕು. ಪ್ರಜ್ಞಾ ಅಂತಕ್ಕಂಥದ್ದು ಏನಿದೆ ಇಲ್ಲಿರ್ತಕ್ಕಂತಹ ಒಂದು ಪ್ರಜ್ಞಾ ಅಂತಕ್ಕಂಥದ್ದು ರೋವರ್ ಅಂತ ಗೊತ್ತಿರಬೇಕು. ನೋಡಿ, ಇವೆರಡಕ್ಕೂ ಸಂಬಂಧಿಸಿದಂತೆ ಪ್ರಶ್ನೆ ಕೇಳ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆಗಳು ಬರ್ಬೋದು. ಅಥವಾ ಆದಿತ್ಯ ಅನ್ನೋದ್ರ ಬಗ್ಗೆ ಏನಾದರೂ ಮುಂದುವರೆದು ಪ್ರಶ್ನೆ ಕೇಳಿದೆ ನಿಮಗೆ. ಈಗ ನಿಮಗೆ ಈ ಒಂದು ಆದಿತ್ಯ L1 ಬಗ್ಗೆ ಕೇಳಿದರೆ ಇದು ಸೆಪ್ಟೆಂಬರ್ 2, 2023 ಲಾಂಚ್ ಆಯಿತು ಸತೀಶ್ ಧವನ್ ಅಥವಾ ಶ್ರೀಹರಿಕೋಟಿಂದ. 2023ನಲ್ಲಿ ಲಾಂಚ್ ಆಯಿತು. ಇದೇನು ಸೂರ್ಯನ ಬಗ್ಗೆ ಅಥವಾ ಸೂರ್ಯನ ವಾತಾವರಣ ಏನಿದೆ ಅಥವಾ ಸೂರ್ಯನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ, ಇದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಇದು ಇಸ್ರೋದವ್ರು ಏನು ಮಾಡಿದ್ದಾರೆ, ಲಾಂಚ್ ಮಾಡಿದ್ದಾರೆ. ಸೆಪ್ಟೆಂಬರ್ 2, 2023 ಆದಿತ್ಯ L ಯಾವುದ್ರ ಬಗ್ಗೆ, ಸೂರ್ಯನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಇದು ಸ್ಯಾಟಲೈಟ್ ಅಂತಕ್ಕಂಥದ್ದು ಲಾಂಚ್ ಆಗಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈಗ ನಮಗೆ ಲ್ಯಾಂಡರ್ ಮತ್ತು ರೋವರ್, ವಿಕ್ರಮ್ ಮತ್ತು ಪ್ರಜ್ಞಾ ಬಗ್ಗೆ ಗೊತ್ತಾಯಿತು. ಎಸ್, ಹಾಗಾದರೆ ಇಷ್ಟು ವಿಷಯಗಳಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಮತ್ತೆ ಪ್ರಶ್ನೆಗಳು ಬರ್ಬೋದು. ಎಸ್, ನಮಗೆ ಈಗ ಸರ್ CV ರಾಮನ್ ನೊಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದಿದ್ದಾರೆ ನೋಡಿ. ಇದೇ ವರ್ಷ ಪ್ರಶ್ನೆ ಕೇಳಿದ್ದೇನು ಅಂದರೆ, ಈಗ ನಾವು ಫೆಬ್ರವರಿ 28 ಸೈನ್ಸ್ ಡೇ ಆಚರಣೆ ಮಾಡೋದು ಯಾವ ಒಂದು ನೆನಪಿಗಾಗಿ ಅಂತ ಲಾಸ್ಟ್ ಎಕ್ಸಾಮಲ್ಲಿ ಕ್ವಶನ್ಸ್ ಬಂತು. ಈಗಾಗಲೇ CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿದೆ, 545 PSI ಎಕ್ಸಾಮ್ದಾಗಿದೆ. ನೆಕ್ಸ್ಟು ಇದೀಗ 402 PSI ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ.
ನೆಕ್ಸ್ಟ್ ವಿಶೇಷವಾಗಿ ನಿಮಗೆ ಲ್ಯಾಂಡ್ ಅಂದರೆ ಸರ್ವೇಯರ್ದು ಎಕ್ಸಾಮ್ ಅನೌನ್ಸ್ ಆಗಿದೆ. ಈಗ KS ಎಕ್ಸಾಮ್ ಇದೆ. ನೆಕ್ಸ್ಟ್ ಹಾಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ ಇದೆ. ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಮೇಲೆ ವಿಶೇಷವಾಗಿ ಬೇರೆ ವಿಧಾನದಲ್ಲಿ ಬೇರೆ ದೇಶದಲ್ಲಿ, ಬಟ್ ಇಲ್ಲಿ ಸರ್ ಸಿ ವಿ ರಾಮನ್ ಅವರಿಗೆ ಸಂಬಂಧಿಸಿದಂತೆ ಕೇಳಿದ್ದಾನೆ. ಬೆಳಕಿನ ಹರಡುವಿಕೆಯ ಮೇಲಿನ ಕೆಲಸಕ್ಕಾಗಿ ಈಗ ನಮಗೆ ರೈಬೋಸೋಮ್ಗಳ ಕಾರ್ಯಾಚರಣೆ ಮತ್ತು ಕರ್ತವ್ಯದ ಮೇಲಿನ ಕೆಲಸಕ್ಕಾಗಿ, ಸಾಹಿತ್ಯದ ಮೇಲಿನ ಕೆಲಸಕ್ಕಾಗಿ. ನೋಡಿ, ಈ ರೀತಿ ಪ್ರಶ್ನೆಗಳು ಕ್ರಾಸ್ ಕ್ವೆಶನ್ಸ್ ಬರ್ಬೋದು. ಫಸ್ಟ್ ನೊಬೆಲ್ ಪ್ರಶಸ್ತಿ ನಿಮಗೆ 6 ಕ್ಷೇತ್ರಗಳಲ್ಲಿ ಕೊಡುತ್ತೆ. ಇದು 1901ರಲ್ಲಿ ನೊಬೆಲ್ ಪ್ರಶಸ್ತಿ ಸ್ಟಾರ್ಟ್ ಆಯಿತು. ವಿಶೇಷವಾಗಿ ಭಾರತದಲ್ಲಿ ನಾವು ನೋಡೋದಾದರೆ 1913ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್, 1930ರಲ್ಲಿ ಯಾರಿಗೆ ಬಂತು ಅಂದರೆ ಈ ಸರ್ ಸಿ ವಿ ರಾಮನ್ ಅವರಿಗೆ ಬಂತು. ಸರ್ ಸಿ ವಿ ರಾಮನ್ ಅವರ ಬಗ್ಗೆ ಪ್ರಶ್ನೆಗಳು ಬಂದಿದೆ ನಿಮಗೆ. ವಿಶೇಷವಾಗಿ ಇವರಿಗೆ ಭೌತಶಾಸ್ತ್ರದಲ್ಲಿ 1930ರಲ್ಲಿ ನೊಬೆಲ್ ಪ್ರಶಸ್ತಿ ಬಂತು. ಯಾವುದು? ಬೆಳಕಿನ ಚದುರುವಿಕೆ ಅಥವಾ ರಾಮನ್ ಎಫೆಕ್ಟ್ ಬಗ್ಗೆ, ಬೆಳಕಿನ ಚದುರುವಿಕೆ ಮತ್ತು ರಾಮನ್ ಎಫೆಕ್ಟ್ ಬಗ್ಗೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಈ ಬೆಳಕಿನ ಚದುರುವಿಕೆ ರಾಮನ್ ಎಫೆಕ್ಟನ್ನು ಇವರು ಇನೋವೇಷನ್ ಮಾಡಿದ್ದು 1928 ಮತ್ತು ಈ ಫೆಬ್ರವರಿ 28. ಹಾಗಾಗಿ ಈ ಫೆಬ್ರವರಿ 28 ನಾವು ನ್ಯಾಷನಲ್ ಸೈನ್ಸ್ ಡೇ ಅಂತ ಕರಿತೀವಿ. ಏನಂತ ಕರಿತೀವಿ? ಇದನ್ನು ನ್ಯಾಷನಲ್ ಸೈನ್ಸ್ ಡೇ ಅಂತ ಆಚರಣೆ ಮಾಡೋದು. ಇವರು ಈ ಬೆಳಕಿನ ಚದುರುವಿಕೆಯನ್ನು ಅಥವಾ ರಾಮನ್ ಪರಿಣಾಮಗಳನ್ನು ಅಥವಾ ರಾಮನ್ ಎಫೆಕ್ಟನ್ನು ಇನೋವೇಷನ್ ಮಾಡಿದ ಡೇಟಿಗಾಗಿ ನ್ಯಾಷನಲ್ ಸೈನ್ಸ್ ಡೇಯನ್ನು ಆಚರಣೆ ಮಾಡ್ತೀವಿ. ನೋಡಿ, ಹಾಗಾದರೆ ಈಗ ನಮಗೆ ರೈಬೋಸೋಮ್ಗಳ ಕಾರ್ಯಾಚರಣೆ ಮೇಲೆ ಅಧ್ಯಯನ ಮಾಡಿ ಯಾರಿಗೆ ಬಂತು? 2009ರಲ್ಲಿ ನಮಗೆ ಕೆಮಿಸ್ಟ್ರಿಯಲ್ಲಿ ರಾಮಕೃಷ್ಣನ್ ಅವರಿಗೆ ಬಂತು. ರಾಮಕೃಷ್ಣನ್, ಭಾರತೀಯ ಸಂಜಾತ ರಾಮಕೃಷ್ಣನ್ ಅವರಿಗೆ ಬಂತು ರೈಬೋಸೋಮ್ಗಳಿಗೆ 2009ರಲ್ಲಿ. ಇದು ಲಾಸ್ಟ್ KS ಅಲ್ಲಿ ಇದರ 11 ಕ್ವಶನ್ಸ್ ಕೇಳಿದ್ದ. ನೋಡಿ, 1913ರಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಬಂತು. ಮತ್ತು ವಿಶೇಷವಾಗಿ ಕೇಳಿದರೆ 1979ರಲ್ಲಿ ಮೊದಲು ನೊಬೆಲ್ ಪ್ರಶಸ್ತಿ ಪಡೆದಂಥ ಭಾರತೀಯ ಮಹಿಳೆ ಈ ಮದರ್ ತೆರೇಸಾ ಬಗ್ಗೆ ಕೇಳ್ಬೋದು. ನೆಕ್ಸ್ಟು 1998ರಲ್ಲಿ ವೆಲ್ಫೇರ್ ಎಕಾನಮಿ, ಕಲ್ಯಾಣ ಅರ್ಥಶಾಸ್ತ್ರಕ್ಕೆ ಅಮರ್ತ್ಯ ಸೇನ್ ಅವರಿಗೆ ಸಿಕ್ತು. ನೆಕ್ಸ್ಟ್ 2014ರಲ್ಲಿ ಕೈಲಾಶ ಸತ್ಯಾರ್ಥಿ ಅವರಿಗೆ ಸಿಕ್ತು. ಬಚ್ಪನ್ ಬಚಾವೋ ಆಂದೋಲನಕ್ಕೆ ಸಂಬಂಧಿಸಿದಂತೆ ಸಿಕ್ಕಿದ್ರ ಬಗ್ಗೆ ಗೊತ್ತಿರಬೇಕು. ಈ ಥರ ಪ್ರಶ್ನೆಗಳು ಬಂದಾಗ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇದು ರಿಲೆವೆಂಟಲ್ಲಿ ಮತ್ತೆ ನೊಬೆಲ್ ಪ್ರಶಸ್ತಿ ಕರೆಂಟ್ ಅಫೈರ್ಸ್ ಮೇಲೆ ಕೇಳ್ಬೋದು. ಕರೆಂಟ್ ಅಫೈರ್ಸ್ ಮೇಲೆ ಪ್ರಶ್ನೆಗಳನ್ನು ಕೇಳ್ಬೋದು ಅಥವಾ ಇದಕ್ಕೆ ಸಂಬಂಧಿಸಿದಂತೆ ನೀವು ತಿಳ್ಕೊಬೇಕು. ಎಸ್, 3ನೇ ಪ್ರಶ್ನೆ ಆಯಿತು. ಈಗ 4ನೇ ಪ್ರಶ್ನೆ ನೋಡಿ. ಮಂಗಳ ಗ್ರಹದ ಮೇಲೆ ನಾಸಾ, ನೋಡಿ ಈ ನಾಸಾದವರು ಏನಿದ್ದಾರೆ, ನಾಸಾದವರು ಮಾಡಿರ್ತಕ್ಕಂಥ ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರು. ನೋಡಿ, ಈ ನಾಸಾ ಏನು ಮಾಡ್ತಾ ಇದೆ? ಈ ನಾಸಾ ಅಮೇರಿಕದ ನಾಸಾದವರು ಏನು ಮಾಡಿದ್ದಾರೆ? ಸ್ವಾಯತ್ತ ಹೆಲಿಕಾಪ್ಟರ್. ಇದು ಓಲ್ಡ್ ಸ್ಟೋರಿ, ಬಟ್ ಇನ್ನೂ ವರ್ಕ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಿಮಗೆ ವಿಶೇಷವಾಗಿ ಕೇಳ್ಬೋದಾ ಅಂತ ಪ್ರಶ್ನೆ. ಮಾರ್ಸ್ ಆರ್ಬಿಟರ್ ಮಿಷನ್ ಅಂದರೆ ನಮ್ಮದು ಮಂಗಳಯಾನಕ್ಕೆ ನಾವು ಬಿಟ್ಟಂಥದ್ದು ಮಾಮ್ ಅಂತ. ಮಾರ್ಸ್ ಆರ್ಬಿಟರ್ ಮಿಷನ್ ಅಂತ 2013ರಲ್ಲಿ ನವೆಂಬರ್ 5ಕ್ಕೆ ನಾವು ಇದನ್ನು ಲಾಂಚ್ ಮಾಡಿದ್ವಿ. ನೆಕ್ಸ್ಟು 2014 ಸೆಪ್ಟೆಂಬರ್ 24ಕ್ಕೆ ಇದೇನಾಯಿತು ಅಂದರೆ ಅಲ್ಲಿ ಇನ್ಸ್ಟಾಲ್ ಆಯಿತು ಅಂತಕ್ಕಂಥದ್ದು. ಇಸ್ರೋ ಬಿಟ್ಟಂಥದ್ದು ಮಾಮ್. ಆದರೆ ಇವರು ಬಿಟ್ಟಂಥದ್ದು ಮಂಗಳ, ಅಮೇರಿಕದ ನಾಸಾದವರು ಮಂಗಳದ ಮೇಲೆ ಅಧ್ಯಯನ ಮಾಡೋದಕ್ಕೆ ಬಿಟ್ಟಿರ್ತಕ್ಕಂಥದ್ದು ಇಂಜಿನ್ಯೂಟಿ ಅಂತಕ್ಕಂಥದ್ದು. ಇದು ಹಳೆಯ ಕರೆಂಟ್ ಅಫೈರ್ಸಲ್ಲಿ ನಾವು ಓದಿದ್ದು. 2021ರಿಂದ 2024ರವರೆಗೆ ಏನು ಮಾಡ್ತಾ ಇದೆ, ಅಲ್ಲಿ ಮಂಗಳದಲ್ಲಿ ಅತಿ ಸೂಕ್ಷ್ಮ ವಾತಾವರಣವನ್ನು ಇದೇನು ಮಾಡ್ತದೆ, ವರ್ಕ್ ಮಾಡ್ತಾ ಇದೆ. ಇದರ ಒಂದು ನಿಕ್ ನೇಮ್ ಅಂತ ಕರೀತಾರೆ. ನಿಕ್ ನೇಮ್, ಈ ಜಿನ್ನಿ ಅಂತಕ್ಕಂಥದ್ದು ಇದರ ಮತ್ತೊಂದು ನಿಕ್ ನೇಮ್. ಇದು ಮತ್ತೆ ಎಕ್ಸಾಮಲ್ಲಿ ಬರ್ಬೋದು. ಈಗ ನಿಮಗೆ ಇಂಜಿನ್ಯೂಟಿ ಅಂತಕ್ಕಂತಹ ಒಂದು ಸ್ಯಾಟಲೈಟ್ ಏನಿದೆ ಅಥವಾ ಹೆಲಿಕಾಪ್ಟರ್ ಏನಿದೆ, ಈ ಹೆಲಿಕಾಪ್ಟರ್ನ ಇನ್ನೊಂದು ಹೆಸರು ಏನು ಅಂದರೆ ಈ ಜಿನ್ನಿ ಅಂತಕ್ಕಂಥದ್ದು ಇದರ ಮತ್ತೊಂದು ಹೆಸರು. ಇದ್ರ ಮೇಲೆ ಪ್ರಶ್ನೆಗಳು ಬರ್ಬೋದು. ಅದೇ ಭಾರತ ಇದರ ವಾತಾವರಣ ಮಂಗಳ ಅಧ್ಯಯನಕ್ಕೆ ಬಿಟ್ಟಿದ್ದು ಮಾರ್ಸ್ ಆರ್ಬಿಟರ್ ಮಿಷನ್. ಇದು ಲಾಂಚ್, ಇದು ಕಂಟ್ರೋಲಿಂಗ್ ಸೆಂಟರು. ಇದ್ರ ಮೇಲೆ ಈಗಾಗಲೇ ಕ್ವಶನ್ಸ್ ಬಂದಿದೆ. ಮಾಮ್ ಅಂದರೆ ಮಾರ್ಸ್ ಆರ್ಬಿಟರ್ ಮಿಷನ್ ಅಂತಕ್ಕಂಥದ್ದು 2013 ನವೆಂಬರ್ 5ಕ್ಕೆ ಲಾಂಚ್ ಆಯಿತು. 2014ಕ್ಕೆ ಇದು ಸೆಪ್ಟೆಂಬರ್ 24ನೇ ತಾರೀಕು ಅಲ್ಲಿಗೇನಾಯಿತು, ಇನ್ಸ್ಟಾಲ್ ಆಯಿತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಇಷ್ಟು ವಿಷಯಗಳ ಬಗ್ಗೆ ನಮಗೆ ಗೊತ್ತಾಯಿತು. ಇಂಜಿನೆಂಟಿವ್ ಅಂತಕ್ಕಂಥದ್ರ ಮತ್ತೊಂದು ಹೆಸರು ಜಿನ್ನಿ ಅಂತ ಗೊತ್ತಿರಬೇಕು. ಎಸ್ ಫ್ರೆಂಡ್ಸ್, ಹಾಗಾದರೆ 5ನೇ ಪ್ರಶ್ನೆ ಹೀಗಿದೆ. ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮೆ
ಇನ್ಸುರೆನ್ಸ್ ವಿಮೆ ಕ್ಷೇತ್ರವನ್ನು ನಿಯಂತ್ರಿಸುತ್ತದೆ. ಈಗ ನಿಮಗೆ ಲೈಫ್ ಇನ್ಸುರೆನ್ಸ್ ಆಗಿರ್ಬೋದು ಅಥವಾ ನಿಮಗೆ ಬೇರೆ ಬೇರೆ ವಿಧದ ಇನ್ಸುರೆನ್ಸ್ ಆಗಿದೆ, ವೆಹಿಕಲ್ ಇನ್ಸುರೆನ್ಸ್ಗಳಾಗಿರೋದು, ಈ ಎಲ್ಲ ಇನ್ಸುರೆನ್ಸ್ಗಳನ್ನು ಅಥವಾ ವಿಮೆಗಳನ್ನು ಕಂಟ್ರೋಲ್ ಮಾಡೋ ಹೆಡ್ ಕ್ವಾರ್ಟರ್ಸ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡಿ, ನಿಮಗೆ ಸೆಬಿ ಬಗ್ಗೆ ಗೊತ್ತಿದೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ಬಗ್ಗೆ, ಇದರ ಎಸ್ಟಾಬ್ಲಿಷ್ಮೆಂಟ್ ಮತ್ತು ಇದು ಶಾಸನಬದ್ಧವಾಗಿದ್ದರ ಬಗ್ಗೆ ಹೆಚ್ಚು ಪ್ರಶ್ನೆ ಕೇಳ್ತಾರೆ. ಇದು ಮುಂಬೈನಲ್ಲಿದೆ. ಇದೇನು ಮಾಡುತ್ತಪ್ಪ ಅಂದರೆ ಕಂಟ್ರೋಲ್ ಆಫ್ ಮಾರ್ಕೆಟನ್ನು ನಿಯಂತ್ರಿಸ್ತಕ್ಕಂಥದ್ದು ಮತ್ತು ಷೇರುದಾರನನ್ನು ರಕ್ಷಣೆ ಮಾಡೋದೇ ಮೇಯ್ನ್ ಉದ್ದೇಶ ಸೆಬಿದು. ನೆಕ್ಸ್ಟು ಅದೇ ರೀತಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಈಗ ಇಲ್ಲೇನು ಕೇಳಿದರೆ IRDAI ಬಗ್ಗೆ ಕೇಳಿದ್ದಾರೆ. ನೋಡಿ, ಇದಕ್ಕೆ ಆನ್ಸರ್ ಇದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಇಲ್ಲಿ ಇನ್ಸುರೆನ್ಸ್ ರೆಗ್ಯುಲಾರಿಟಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ IRDAI ಅಂದರೆ ಇನ್ಸುರೆನ್ಸ್ ರೆಗ್ಯುಲಾರಿಟಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ. ನೋಡಿ, 1999ರಲ್ಲಿ ಇದು ಸ್ಟಾರ್ಟ್ ಆಯಿತು. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಲಾಸ್ಟ್ ಎಕ್ಸಾಮಲ್ಲಿ ಕೇಳಿದ್ದ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಹೈದರಾಬಾದಲ್ಲಿದೆ. ಇದು ತೆಲಂಗಾಣಕ್ಕೆ ಸೇರುತ್ತೆ, ಹೈದರಾಬಾದಲ್ಲಿದೆ. ಈ ಒಂದು LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇರ್ಬೋದು ಅಥವಾ ನಿಮ್ಮ ವೆಹಿಕಲ್ ಬೇರೆ ಬೇರೆ ನ್ಯೂ ಅಶ್ಯೂರೆನ್ಸ್ ಇರ್ಬೋದು, ಯೂನಿಯನ್ ಇರ್ಬೋದು, ಈ ಒಂದು ಇನ್ಶೂರೆನ್ಸ್ಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಮತ್ತು ನಿಯಂತ್ರಿಸ್ತಕ್ಕಂಥದ್ದು ಯಾವುದು ಅಂದರೆ IRDAI ಅಂತ. ಇದರ ಕೇಂದ್ರ ಕಚೇರಿ ಮೇಲೆ ಎಕ್ಸಾಮ್ ಕೇಳ್ಬೋದು, ಹೈದರಾಬಾದಲ್ಲಿದೆ. ನೆಕ್ಸ್ಟ್ ನಿಮಗೆ CCI ಬಗ್ಗೆ ಕೇಳ್ಬೋದು, MCI ಬಗ್ಗೆ ಕೇಳ್ಬೋದು. ನೋಡಿ, ನಿಮಗೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ದೆಹಲಿಯಲ್ಲಿದೆ. ನೆಕ್ಸ್ಟ್ ಕೇಳಿದರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತಕ್ಕಂಥ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ದೆಹಲಿಯಲ್ಲಿದೆ. MCI ಮತ್ತು CCI ಬಗ್ಗೆ, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ಹಾಗಾಗಿ 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ IRDAI ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಮಾಹಿತಿ ಹಕ್ಕು ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು? ಇದು ಓಲ್ಡ್ ಕ್ವಶನ್ಸು, ಮತ್ತೆ ರಿಪೀಟ್ ಆಗಿದೆ. ಮತ್ತೆ ಇದ್ರ ಬಗ್ಗೆ ನಿಮಗೆ ಡೇಟ್ಗಳನ್ನು ಕೇಳ್ತಾ ಹೋಗ್ಬೋದು. ಇದು ಅಕ್ಟೋಬರ್ 12ನೇ ತಾರೀಕು ಇದು ಜಾರಿಗೆ ಬಂತು. 2005 ಅಕ್ಟೋಬರ್ 12ಕ್ಕೆ ಯೂನಿವರ್ಸಲ್ ಆಗಿ ಅಂದರೆ ಇಂಡಿಯಾದಲ್ಲಿ ಹೇಗೆ ಜಾರಿಗೆ ಬಂತು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇದು ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ 2005 ಅಕ್ಟೋಬರ್ 12 ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಅದಾದಮೇಲೆ ಮತ್ತೆ ನಿಮಗೆ ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆ ಕೇಳಿದೆ. ಇತ್ತೀಚೆಗೆ ಮುಕ್ತಾಯಗೊಂಡ ಆಸ್ಟ್ರೇಲಿಯಾ ಓಪನ್ 2024 ಚಾಂಪಿಯನ್ಶಿಪ್ನಲ್ಲಿ ರೋಹನ್ ಬೋಪಣ್ಣ ಅವರ ಡಬಲ್ಸ್ ಜೊತೆ ಆಟಗಾರ ಯಾರಿದ್ರು? ಇದು ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್, ಕೇಳ್ತಾರಂತ ಗೊತ್ತಿತ್ತು. ಕನ್ನಡಿಗನಾದಂಥ ರೋಹನ್ ಬೋಪಣ್ಣ. ಕರ್ನಾಟಕದವ್ರು ಯಾರು ಅಂದರೆ ರೋಹನ್ ಬೋಪಣ್ಣ ಅವರು ಮಿಕ್ಸ್ ಡಬಲ್ಸಲ್ಲಿ ಪ್ರಶಸ್ತಿ ಗೆದ್ದರು. ನೋಡಿ, ನಿಮಗೆ 2024ರಲ್ಲಿ ಅಥವಾ ಯಾವುದೇ ಓಪನ್ ಟೆನ್ನಿಸ್ ಫಸ್ಟು ಆಸ್ಟ್ರೇಲಿಯಾ ನಡೆಯುತ್ತೆ, ನೆಕ್ಸ್ಟ್ ಅದಾದಮೇಲೆ ಫ್ರೆಂಚ್ ನಡೆಯುತ್ತೆ, ಅತ್ಯಂತ ಹೋಲ್ಡೆಸ್ಟ್ ಅಂದರೆ ವಿಂಬಲ್ಡನ್ ನಡೆಯುತ್ತೆ, ನೆಕ್ಸ್ಟು USA ನಡೆಯುತ್ತೆ. ನೋಡಿ, ಈ ಮೆಲ್ಬೋರ್ನಲ್ಲಿ ನಡೀತಕ್ಕಂತಹ ಒಂದು ಹಾರ್ಡ್ ಕೋರ್ಟಲ್ಲಿ ನಡೀತಕ್ಕಂತಹ ಇದೇನಿದೆ 2024 ಜನವರಿ 28ಕ್ಕೆ ಇದು ಮುಕ್ತಾಯ ಆಯಿತು. 14ರಿಂದ 28 ಫಸ್ಟ್ ಜನವರಿ ತಿಂಗಳಲ್ಲಿ ನಡೀತಕ್ಕಂಥದ್ದೇ ಆಸ್ಟ್ರೇಲಿಯಾ ಓಪನ್. ನೋಡಿ, ಈ ಆಸ್ಟ್ರೇಲಿಯಾ ಓಪನ್ ಮಿಕ್ಸ್ ಡಬಲ್ಸಲ್ಲಿ ಗೆದ್ದಂಥವ್ರು ಯಾರು ಅಂದರೆ ಈ ರೋಹನ್ ಬೋಪಣ್ಣ. ಇವ್ರ ಜೊತೆ ಗೆದ್ದಂಥ ವ್ಯಕ್ತಿ ಯಾರು ಅಂದರೆ ಮ್ಯಾಥ್ಯೂ ಎಬೆಲ್ಡನ್ ಅಂತಕ್ಕಂಥವನು. ಇವನು ಯಾವ ದೇಶದವನು ಅಂತ ಕೇಳಿದರೆ ಆಸ್ಟ್ರೇಲಿಯಾ ಅಂತ ಕೇಳ್ಬೋದು. ಹಾಗಾದರೆ ಮೆನ್ಸ್ ಸಿಂಗಲ್ ಮತ್ತು ವುಮೆನ್ಸ್ ಸಿಂಗಲ್ ಬಗ್ಗೆ ನೀವು ಮಾಹಿತಿ ತಿಳ್ಕೊಂಡಿರ್ಬೇಕು. 2024ರ ಆಸ್ಟ್ರೇಲಿಯಾ ಓಪನ್ಸ್ ಮೆನ್ಸ್ ಸಿಂಗಲ್ ಬಗ್ಗೆ ಮತ್ತು ವುಮೆನ್ಸ್ ಸಿಂಗಲ್ ಬಗ್ಗೆ ನೀವು ಮಾಹಿತಿಯನ್ನು ಸಂಗ್ರಹಣೆ ಮಾಡಬೇಕು. ಹಾಗಾದರೆ 2007ಕ್ಕೆ ಸಂಬಂಧಿಸಿದಂಥ 2024ಕ್ಕೆ ಸಂಬಂಧಿಸಿದಂಥ ಆಯಿತು. ನೆಕ್ಸ್ಟ್ ಫ್ರೆಂಚ್, ವಿಂಬಲ್ಡನ್ ಮತ್ತು US ಇವಿಷ್ಟರಲ್ಲೂ ಸಹ ವಿಶೇಷವಾಗಿ ರೋಹನ್ ಬೋಪಣ್ಣ ಮತ್ತು ಮೆನ್ಸ್ ಸಿಂಗಲ್, ವುಮೆನ್ಸ್ ಸಿಂಗಲ್ ಬಗ್ಗೆ ಗೊತ್ತಿರಬೇಕು. ಈಗಾಗಲೇ ಲಾಸ್ಟ್ ರೋಜರ್ ಫೆಡರರ್ ನಿವೃತ್ತಿಯಾಗಿದ್ದಾನೆ, ಅವನ ಮೇಲೆ ಬೇಸ್ ಮೇಲೆ ಸ್ವಿಟ್ಜರ್ಲ್ಯಾಂಡ್ ಅವನ ಬಗ್ಗೆ ಕೇಳ್ಬೋದು. ಅಥವಾ ಈಗ ಹೈಯೆಸ್ಟ್ ಟೆನ್ನಿಸ್ ರ್ಯಾಂಕಿಂಗಲ್ಲಿ ಅಥವಾ ಮೆನ್ಸ್ ಸಿಂಗಲ್ ಗೆದ್ದಿರ್ತಕ್ಕಂಥ ಸರ್ಬಿಯಾದ ನವೋ ಜಕೋವಿಕ್ ಬಗ್ಗೆ ಕೇಳ್ಬೋದು. ಮಹಿಳೆಯರಲ್ಲಿ ಸೆರೆನಾ ವಿಲಿಯಮ್ಸ್ ಬಗ್ಗೆ ಕೇಳ್ಬೋದು. ಈ ರೀತಿಯಾಗಿ ವಿಷಯಗಳು ಈಗಾಗಲೇ ಅವ್ರ ಮೇಲೆ ಕ್ವಶನ್ಸ್, ಜಕೋವಿಕ್ ಬಗ್ಗೆ, ರೋಜರ್ ಫೆಡರರ್ ಬಗ್ಗೆ, ರಾಫೆಲ್ ನಡಲ್ ಬಗ್ಗೆ ಪ್ರಶ್ನೆಗಳು ಬರ್ತಾ ಇದೆ. ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಆಂಗ್ ಸೂಕಿ ಯಾವ ದೇಶದ ಮಾಜಿ ನಾಯಕಿ? ಇದು ಒಂದು ಹೋಲ್ಡ್ ಕ್ವಶನ್ಸ್. ಲಾಸ್ಟ್ 2020 ಸುದ್ದಿಯಲ್ಲಿತ್ತು, PSAನಲ್ಲಿ ರಿಪೀಟ್ ಆಗಿತ್ತು. ಇವರು ಮ್ಯಾನ್ಮಾರ್ ದೇಶದವರು. ಬರ್ಮಾ ಏನಿದೆ, ಮ್ಯಾನ್ಮಾರ್ ಅಥವಾ ಬರ್ಮಾ ದೇಶ ಏನಿದೆ, ಈ ಆಂಗ್ ಸಾಂಗ್ ಸೂಕಿ ಅವರ ಪಕ್ಷ ಏನು ಇದಕ್ಕೆ ಸಂಬಂಧಿಸಿದಂತೆ ಇವರ ಒಂದು ನ್ಯಾಷನಲ್ ಡೆಮೊಕ್ರೆಟಿಕ್ ಪಕ್ಷ ಏನಿದೆ ಅದ್ರ ಬಗ್ಗೆನೂ ಸಹ ಕ್ವಶನ್ಸ್ ಬರ್ಬೋದು. ನ್ಯಾಷನಲ್ ಡೆಮೊಕ್ರೆಟಿಕ್ ಪಕ್ಷದ ಬಗ್ಗೆ ಅಥವಾ ಆಂಗ್ ಸಾಂಗ್ ಸೂಕಿ ಅವರ ವಿಶೇಷತೆಗಳ ಬಗ್ಗೆನೂ ಸಹ ಪ್ರಶ್ನೆಗಳು ಬರ್ಬೋದು. ಇದನ್ನು ಮತ್ತೊಂದು ಸಾರಿ ನೀವು ಗಮನದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ನೆಕ್ಸ್ಟ್, ತಪ್ಪಾಗಿರುವುದನ್ನು
ಒಂದು ಹಾರಿಸಿ ಅಂತ. ನೋಡಿ ಇವೇ ಕ್ವಶನ್ಸ್ ಒಂದಕ್ಕೊಂದು ಲಿಂಕ್. ಆರ್ ಪ್ರಜ್ಞಾನಂದನ್ ನೋಡಿ, ಆರ್ ಪ್ರಜ್ಞಾನಂದನ್ ರೈಟ್ ಇದೆ. ಆರ್ ಪ್ರಜ್ಞಾನಂದನ್ ಸಿಸ್ಟರ್ ಆದಂತಹ ವೈಶಾಲಿ ಆರ್ ಬಾಬು ಅಥವಾ ವೈಶಾಲಿ ರಮೇಶ್ ಬಾಬು ಅಂತಕ್ಕಂಥವ್ರು, ಇವರು ಸಿಸ್ಟರ್ ಬಗ್ಗೆ ಲಾಸ್ಟ್ ಕ್ವಶನ್ಸ್ ಬಂದಿತ್ತು, ಸರಿ ಇದೆ. ಚದುರಂಗ ಪ್ರಜ್ಞಾನಂದನ್ ಆರ್ ಮತ್ತು ವೈಶಾಲಿ ಆರ್ ಇಬ್ಬರೂ ಸಹ ಚೆಸ್ ಆಟಗಾರರು. ಬಟ್ ಸಾಕ್ಷಿ ಮಲ್ಲಿಕ್ ಏನಿದ್ದಾರೆ ಇವರು ರೆಸ್ಲಿಂಗ್, ಕುಸ್ತಿ ಅವರು. ಇಲ್ಲಿ ಯಾವುದು ತಪ್ಪಾಗಿದೆ ಅಂದರೆ ಈ ಆನ್ಸರೇ ತಪ್ಪಾಗಿದೆ. ಈಸಿಯಾದ ಪ್ರಶ್ನೆ. ಮಾನಸ್ ದಾಮ್ನೆ ಟೆನ್ನಿಸ್ ಮತ್ತು ಲಕ್ಷ್ಯ ಸೇನ್ ಅಂತಕ್ಕಂಥದ್ದು ಬ್ಯಾಡ್ಮಿಂಟನ್. ನೋಡಿ ಒಂದಕ್ಕೊಂದು ಈ ವರ್ಷದ ಪ್ರಶ್ನೆಗಳಲ್ಲಿ ಏನಾಗ್ತಾ ಇದೆ, ಲಿಂಕ್ ಆಗಿ ಕ್ವಶನ್ಸ್ಗಳು ಬರ್ತಾ ಇದೆ ಅನ್ನೋದು ನಿಮ್ಮ ಗಮನದಲ್ಲಿ ಇರಬೇಕು. ನೆಕ್ಸ್ಟು ಸರಿಯಾದದನ್ನು ಆರಿಸಿ. ಲೇಟೆಸ್ಟ್ ಕ್ವಶನ್ಸ್ ಇವೆಂಟ್ಸಲ್ಲಿ ಕೇಳಿದ್ದಾನೆ. ಇದರಲ್ಲಿ ಯಾವುದು ಸರಿಯಾಗಿದೆ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡಿದ್ದಾನೆ. ನೋಡ್ತಾ ಹೋಗೋಣ. ಇದರಲ್ಲಿ ಸರಿಯಾಗಿರೋದು ಗಾಂಧೀಜಿಯವರ ಡೆತ್ ಡೇಟ್ ಆದಂತಹ ಒಂದು ಸರ್ವೋದಯ ದಿವಸ ಅಥವಾ ಮಾರ್ಟಿಯರ್ಸ್ ಡೇ, ಹುತಾತ್ಮರ ದಿವಸ 1948 ಸಂಜೆ 5:10 ದೆಹಲಿಯ ಬಿರ್ಲಾ ಮಂದಿರದಲ್ಲಿ ಗಾಂಧೀಜಿಯವರು ಸತ್ತೋಗ್ತಾರೆ. ಜನವರಿ 30 1948 ಈ ದಿನ ಇದೆ ಅಂತ. ಫಾರ್ ಎಕ್ಸಾಂಪಲ್ ಜನವರಿಲಿ ಮತ್ತೆ ನಮಗೆ ಪ್ರಶ್ನೆ ಕೇಳಿದರೆ ಜನವರಿ 1 ಬಗ್ಗೆ ನೆನಪಿರಬೇಕು, ಜನವರಿ 3 ಬಗ್ಗೆ ನಿಮಗೆ ನೆನಪಿರಬೇಕು, ಜನವರಿ 9 ಬಗ್ಗೆ ನೆನಪಿರಬೇಕು, ಜನವರಿ 11, ಜನವರಿ 12, ಜನವರಿ 15 ಬಗ್ಗೆ ನೆನಪಿರಬೇಕು. ಇತ್ತೀಚೆಗೆ ನಿಮಗೆ ಪ್ರಶಸ್ತಿಗಳನ್ನು ನೀಡಿದ್ದು ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾನೆ. 24, 25 ಮತ್ತು ಈ ಒಂದು 30 ಏನಿದೆ, ಜನವರಿ 30 ಏನಿದೆ, ಇದ್ರ ಮೇಲೂ ಸಹ ಪ್ರಶ್ನೆಗಳನ್ನು ಕೇಳ್ಬೋದು. ನೋಡಿ ಇಲ್ಲಿ ಜನವರಿ 1 ನಾವು ಗ್ಲೋಬಲ್ ಫ್ಯಾಮಿಲಿ ಡೇ ಅಂತ ಕರಿತೀವಿ. ಜನವರಿ 3 ನಾವು ಈ ಒಂದು ಸಾವಿತ್ರಿ ಬಾಯಿ ಫುಲೆ ಅವರ ಬರ್ಡೇ ಅಂತ ಕರಿತೀವಿ. ಹಾಗೆ ಈ ಜನವರಿ 9 ಪ್ರವಾಸಿ ಭಾರತೀಯ ದಿವಸ್ ಅಂತ ಕರಿತೀವಿ. 2003ರಿಂದ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ವಿ. ನೋಡಿ ಹಾಗಾದರೆ ಜನವರಿ 11 ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಡೆತ್ ಡೇಟ್. ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಡೆತ್ ಡೇಟ್. ವಿಶೇಷವಾಗಿ ಇದನ್ನು ನಾವು ನ್ಯಾಷನಲ್ ಯೂತ್ ಡೇ ಅಂತ ಕರಿತೀವಿ. ನ್ಯಾಷನಲ್ ಯೂತ್ ಡೇ ಅಂತಕ್ಕಂಥದ್ದು ಕರಿತೀವಿ. ಇಲ್ಲಿ ಇದು ಸರಿಯಾದಂಥ ಆನ್ಸರ್. ನೆಕ್ಸ್ಟು ಇಲ್ಲಿ ಜನರಲ್ ಕಾರ್ಯಪ್ಪ ಮೊದಲ ಫೀಲ್ಡ್ ಮಾರ್ಷಲ್ ಲಾಸ್ಟ್ ಎಕ್ಸಾಮಲ್ಲಿ ಕೇಳಿದ್ದ, ಮತ್ತಿಲ್ಲಿ ಅವ್ರ ಡೇಟ್ ಬಗ್ಗೆ ಕೇಳಿದ್ದಾನೆ. ಮೊದಲ ಫೀಲ್ಡ್ ಮಾರ್ಷಲ್ ಆಗಿ ಜನವರಿ 15, 1949 ಜನರಲ್ ಕರಿಯಪ್ಪನವರು ಅಧಿಕಾರ ವಹಿಸಿಕೊಂಡ ನೆನಪಿಗಾಗಿ ಈ ನ್ಯಾಷನಲ್ ಆರ್ಮಿ ಡೇಯನ್ನು ಆಚರಣೆ ಮಾಡ್ತಾ ಇದ್ವಿ. ಜನವರಿ 15 ಸೇನಾ ದಿನ ಅಂತಕ್ಕಂಥದ್ದು ಗೊತ್ತಿರಬೇಕು. 24 ಹೆಣ್ಣು ಶಿಶುವಿನ ದಿನ ಹೇಗೆ ಅಂತ ನೋಡೋಣ. ನೋಡಿ ಇತ್ತೀಚೆಗೆ ನಿಮಗೆ ಪರಮವೀರ ಮಹಾವೀರ ಈ ಚಕ್ರಗಳನ್ನು ಪ್ರದಾನ ಮಾಡ್ತಕ್ಕಂಥದ್ದು ಈ ಒಂದು ಪರಾಕ್ರಮ ದಿವಸ್ ಅಂತ. ಪರಾಕ್ರಮ ದಿವಸ್ 2021ರಿಂದ ಭಾರತ ಸರ್ಕಾರ ಘೋಷಣೆ ಮಾಡ್ತು ಪರಾಕ್ರಮ ದಿವಸ್. ಸುಭಾಷ್ ಚಂದ್ರ ಬೋಸ್ ಅವರ ಬರ್ಡೇ ಇದು. ಸುಭಾಷ್ ಚಂದ್ರ ಬೋಸ್ ಅವರ ಬರ್ಡೇ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ಹಾಗೆ 1985ರಲ್ಲಿ ನ್ಯಾಷನಲ್ ಯೂತ್ ಡೇ ಸ್ಟಾರ್ಟ್ ಆಗಿತ್ತು. ನೆಕ್ಸ್ಟ್ ಹಾಗಾದರೆ ಇಂದಿರಾ ಗಾಂಧಿ ಅವರು ಏನಿದ್ದಾರೆ 1966 ಜನವರಿ 24 ಏನು ಮಾಡಿದರು, ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ, ಇಂಡಿಯನ್ ಫಸ್ಟ್ ಪ್ರೈಮ್ ಮಿನಿಸ್ಟರ್, ವುಮೆನ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರಿಂದ ಈ ದಿನವನ್ನು ನ್ಯಾಷನಲ್ ಅಥವಾ ನಿಮಗೆ ನ್ಯಾಷನಲ್ ಗರ್ಲ್ಸ್ ಚೈಲ್ಡ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ 2008ರಿಂದ. ನೆಕ್ಸ್ಟು ಜನವರಿ 25 ನಾವು ನ್ಯಾಷನಲ್ ವೋಟರ್ಸ್ ಡೇ ಅಂತ ಕರಿತೀವಿ ಅಥವಾ ನ್ಯಾಷನಲ್ ಟೂರಿಸಮ್ ಡೇ ಅಂತ ಕರಿತೀವಿ. 2011ರಿಂದ ನ್ಯಾಷನಲ್ ವೋಟರ್ ಡೇ ಏನಾಗ್ತಾ ಇದೆ, ಆಚರಣೆ ಆಗ್ತಾ ಇದೆ. ಈಗ ನಿಮ್ಗೆ ಹೇಳಿದೆ ಜನವರಿ 30 ಸರ್ವೋದಯ ದಿವಸ್ ಅಥವಾ ನ್ಯಾಷನಲ್ ಮರ್ಟಿಯರ್ಸ್ ಡೇ ಅಂತಕ್ಕಂಥದ್ದು ಗೊತ್ತಿರ್ಬೋದು. ಮಂತ್ ಆಫ್ ಜನವರಿಲಿ ಪ್ರವಾಸಿ ಭಾರತೀಯ ದಿವಸಕ್ಕೆ ಬಂದಂಥ ವಿಸಿಟರ್ಸ್ಗಳು. ಹಾಗೆ ಜನವರಿ 24, 26 ಏನಿದೆ ರಿಪಬ್ಲಿಕ್ ಡೇ. ಜನವರಿ 26 ರಿಪಬ್ಲಿಕ್ ಡೇನಲ್ಲಿ ಟ್ಯಾಬ್ಲೋ ಸ್ತಬ್ಧ ಚಿತ್ರಗಳಿರ್ಬೋದು ಅಥವಾ ಕರ್ನಾಟಕ ಯಾಕೆ ರಿಜೆಕ್ಟ್ ಆಗಿದೆ, ಫಸ್ಟ್ ಪ್ರೈಸಲ್ಲಿ ಯಾವ್ದು ಬಂತು, ಹಾಗೆ ರಿಪಬ್ಲಿಕ್ ಡೇ ಚೀಫ್ ಗೆಸ್ಟ್ ಬಗ್ಗೆ, ಇದರ ಬಗ್ಗೆ ಕರೆಂಟ್ ಅಫೈರ್ಸ್ ಫುಲ್ಲಾಗಿ ನೀವು ಓದ್ಕೊಂಡಿರಬೇಕು. ಮತ್ತೆ ಕ್ವಶನ್ಸ್ ಬರ್ಬೋದು. ಮಂತ್ ಆಫ್ ಜನವರಿಲಿ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ ಎಲ್ಲ ಎಕ್ಸಾಮ್ಗಳಲ್ಲೂ. ಬೇಸ್ ಜೂನ್ ಜುಲೈವರೆಗೂ ನಡೆಯೋ ಎಕ್ಸಾಮ್ಗಳಲ್ಲಿ ಇರುತ್ತೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಇದು ಅಂತ ಗೊತ್ತಾಯಿತು. ಎಸ್ ಫ್ರೆಂಡ್ಸ್, ಈಗ ಮುಂದಿನ ಪ್ರಶ್ನೆ. ನಮ್ಮ ರಾಷ್ಟ್ರದ ಧ್ವಜಚಕ್ರದಲ್ಲಿ ಎಷ್ಟು ಚಕ್ರದ ಕೀಲುಗಳಿವೆ ಅಂತ 24 ಫೋಕ್ಸ್ ಇದೆ ಅಂತಕ್ಕಂಥದ್ದು ಗೊತ್ತು. ಇದು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ನೋಡಿ, ನಮ್ಮ ರಾಷ್ಟ್ರ ಧ್ವಜ ಅಂತಕ್ಕಂಥದ್ದು ನ್ಯಾಷನಲ್ ಫ್ಲ್ಯಾಗನ್ನು ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡಿಕೊಂಡಿದ್ದು ಈ ಜುಲೈಗೆ ಸಂಬಂಧಿಸಿದಂತೆ. ಜುಲೈ 22, 1947 ನಾವೇನು ಮಾಡಿದ್ವಿ, ಇದನ್ನು ಅಡಾಪ್ಟ್ ಮಾಡ್ಕೊಂಡು ರಾಷ್ಟ್ರ ಧ್ವಜವನ್ನು. ಅದರಲ್ಲಿ ನಮಗೆ ವಿಶೇಷವಾಗಿ 24 ಅಶೋಕ ಚಕ್ರ, ಉತ್ತರ ಪ್ರದೇಶದ ಜಿಂಕೆವನದ ಸಾರನಾಥದಲ್ಲಿರ್ತಕ್ಕಂಥ ಸಿಂಬಲಲ್ಲಿರ್ತಕ್ಕಂಥ 24 ಫೋಕ್ಸ್ಗಳಿಗೆ ಸಂಬಂಧಿಸಿದಂತೆ. ಪ್ರೆಸೆಂಟ್ ನಿಮಗೆ ಪ್ರಶ್ನೆಗಳನ್ನು ಏನಾದರೂ ಕೇಳಿದರೆ 418 ಫೀಟ್ ಅಂದರೆ ನಿಮಗೆ ಈಗ ಪ್ರೆಸೆಂಟ್ ಇಂಡಿಯನ್ ಟಾಲೆಸ್ಟ್ ಫ್ಲಾಗ್ ಯಾವುದು ಅಂದರೆ 418 ಅಡಿ ಇರ್ತಕ್ಕಂತಹ
ವಾಘಾ ಗಡಿಯಲ್ಲಿರ್ತಕ್ಕಂಥದ್ದು, ವಾಘಾ ಗಡಿಯಲ್ಲಿ. ಹಾಗೆ ಕರ್ನಾಟಕದಲ್ಲಿ 405 ಫೀಟ್ ಇರ್ತಕ್ಕಂಥದ್ದು, ಅಡಿ ಇರ್ತಕ್ಕಂಥದ್ದು ಎಲ್ಲಿದೆ ಅಂದರೆ ಹೊಸಪೇಟೆಯಲ್ಲಿದೆ. ಹಾಗೆ 361 ಫೀಟ್ ಇರ್ತಕ್ಕಂಥದ್ದು ಎಲ್ಲಿದೆ ಅಂದರೆ ಬೆಳಗಾವಿಯಲ್ಲಿದೆ. ಇದ್ರ ಮೇಲೂ ಸಹ ಪ್ರಶ್ನೆ ಕೇಳ್ಬೋದು. ಈಗ ನಮ್ಮ ರಾಷ್ಟ್ರಧ್ವಜ ಅಕ್ಸೆಪ್ಟ್ ಆದಂಥ ಡೇಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಮತ್ತು ಬೇರೆ ಬೇರೆ ವಿಧಾನದಲ್ಲಿ ಬರ್ತಾ ಹೋಗ್ಬೋದು. ನ್ಯಾಷನಲ್ ಸಿಂಬಲ್ಸ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕು. ನ್ಯಾಷನಲ್ ಹ್ಯಾಂಥಮ್, ನ್ಯಾಷನಲ್ ಫ್ಲ್ಯಾಗ್, ನೆಕ್ಸ್ಟ್ ನಿಮಗೆ ನ್ಯಾಷನಲ್ ಎಂಬ್ಲಮ್ ಬಗ್ಗೆ ಮತ್ತು ನಮ್ಮ ಭಾರತ ದೇಶಗೀತೆ ವಂದೇ ಮಾತರಂ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬೋದು. ಎಸ್, ಇಷ್ಟು ವಿಷಯಗಳ ಮೇಲೆ ಮತ್ತೆ ಮುಂದುವರೆದ ಪ್ರಶ್ನೆ ಬರ್ಬೋದು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಷಯವನ್ನು ಮಾತಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಇತರರಿಗೆ ಶೇರ್ ಮಾಡಿ. ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪಲ್ಲಿರ್ತಕ್ಕಂತಹ ವಿಡಿಯೋಗಳ ಬಗ್ಗೆ ಅಥವಾ ನಿಮ್ಗೆ ಏನಾದರೂ ಗೊಂದಲಗಳಿದ್ದರೆ ನಮ್ಮ ದೂರವಾಣಿ ಕರೆಗೆ ಫೋನ್ ಮಾಡ್ಬೋದು. ಜೊತೆಗೆ ಆ್ಯಪ್ ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬೇಸಿಕ್ ವೀಡಿಯೋಗಳನ್ನು ಹಾಕಿರ್ತೀವಿ. ತದನಂತರ ಡೈಲಿ 2 ವೀಡಿಯೋಗಳನ್ನು ನಿಮಗೆ ಅಪ್ಲೋಡ್ ಮಾಡ್ತೀವಿ ಚಾಪ್ಟರ್ ವೈಸ್, ಮತ್ತು ಅದನ್ನು ಕ್ವಶನ್ ಡಿಸ್ಕಷನ್ ಸಹ ಮಾಡ್ತೇವೆ. ಥ್ಯಾಂಕ್ ಯು ವೆರಿ ಮಚ್.